ಗೃಹಲಕ್ಷ್ಮಿ ಯೋಜನೆಗೂ ಕಟಾಕಟ್ ಭಾಗ್ಯ, ಸತ್ತವರ ಖಾತೆಗೂ ಹೋಗ್ತಿದೆಯಂತೆ ಗೃಹಲಕ್ಷ್ಮಿ ಕಾಸು. ಗೃಹಲಕ್ಷ್ಮಿ ಯೋಜನೆಗೆ ಮೇಜರ್ ಸರ್ಜರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ತಂತ್ರಜ್ಞಾನ ಆಧಾರಿತ ಭಾರಿ ಬದಲಾವಣೆಗೆ ಮುಂದಾಗಿದೆ ಸಿದ್ದು ಸರ್ಕಾರ. ಗೃಹಲಕ್ಷ್ಮಿ ಯೋಜನೆಗೆ ಇನ್ಮುಂದೆ ಬಯೋಮೆಟ್ರಿಕ್ ಕಡ್ಡಾಯ ಆಗುತ್ತೆ. ಬಯೋಮೆಟ್ರಿಕ್ ಮಾಡಿಸದಿದ್ರೆ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ. ಈಗ ಬರ್ತಾ ಇರುವಂತಹ ಹಣ ನಿಂತೋಗ್ಬಿಡುತ್ತೆ. ನವೀಕರಿಸಿದ ಖಾತೆಗಳು ಮಾತ್ರ ಸ್ವಯಂ ಚಾಲಿತವಾಗಿ ರದ್ದಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಗೃಹಲಕ್ಷ್ಮಿ ಯೋಜನೆಗೂ ಕಟಾಕಟ್ ಭಾಗ್ಯ ಬಂದಿರುವಂತದ್ದು. ಸತ್ತವರ ಖಾತೆಗೂ ಹೋಗ್ತಾ ಇದೆಯಂತೆ ಗೃಹಲಕ್ಷ್ಮಿಯ ಕಾಸು. ನೋಡಿ, ಈ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಗೆ ಮೇಜರ್ ಸರ್ಜರಿಯನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ತಂತ್ರಜ್ಞಾನ ಆಧಾರಿತ ಭಾರಿ ಬದಲಾವಣೆಗೆ ಮುಂದಾಗಿರುವಂತದ್ದು ಸಿದ್ದು ಸರ್ಕಾರ. ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಇನ್ಮುಂದೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡ್ತಾ ಇರುವಂತದ್ದು. ಬಯೋಮೆಟ್ರಿಕ್ ಮಾಡಿಸದಿದ್ರೆ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ. ನವೀಕರಿಸಿದ ಖಾತೆಗಳು ಮಾತ್ರ ಸ್ವಯಂ ಚಾಲಿತವಾಗಿ ರದ್ದಾಗುತ್ತೆ ಅಂತ ಮಾಹಿತಿ ಈಗ ಬಂದಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಗೆ ಕಟಾಕಟ್ ಭಾಗ್ಯವನ್ನ ತಂದಿರುವಂತದ್ದು. ಸತ್ತವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಕಾಸು ಹೋಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮೇಜರ್ ಸರ್ಜರಿಯನ್ನ ಮಾಡ್ತಾ ಇರುವಂತದ್ದು ಸರ್ಕಾರ. ಗೃಹಲಕ್ಷ್ಮಿ ಯೋಜನೆಗೆ ಮೇಜರ್ ಸರ್ಜರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇದೀಗ ಬಯೋಮೆಟ್ರಿಕ್ ಮೂಲಕ ಹೋಗ್ತಾ ಇರುವಂತದ್ದು. ಹಣ ಬೇಕಿದ್ರೆ ಮಹಿಳೆಯರು ಬಯೋಮೆಟ್ರಿಕ್ ಮಾಡಿಸಲೇಬೇಕು. ಹತ್ತಿರದ ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಿ ಮೊಬೈಲ್ ಸಂಖ್ಯೆ ಬಯೋಮೆಟ್ರಿಕ್ ನೀಡಿ ಮರು ನೋಂದಣಿಯನ್ನ ಮಾಡಿಸ್ಕೋಬೇಕು. ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಗೃಹಲಕ್ಷ್ಮಿ ಕಾಸಿಗೆ ಷರತ್ತು ಅನ್ವಯ ಆಗುತ್ತೆ. ಇಲ್ಲೇ ನೋಡಿ ಟ್ವಿಸ್ಟ್ ಇಟ್ಟಿರೋದು. ಫಲಾನುಭವಿಗಳು APL ಕಾರ್ಡ್ ಹಾಗೆ BPL ಕಾರ್ಡ್ ಹೊಂದಿರಬಹುದು. ಆದ್ರೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. 2 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನ BPL ನಿಂದ ಈಗಾಗಲೇ APL ಗೆ ವರ್ಗಾವಣೆ ಮಾಡಲಾಗಿದೆ. ಆದಾಯ ತೆರಿಗೆ ಪಾವತಿಸುತ್ತಿದ್ದವರಿಂದ ಕಾರ್ಡ್ ರದ್ದು ಮಾಡ್ತಾ ಇದೆ ಸರ್ಕಾರ. ಅಷ್ಟೂ ಜನರ ಗೃಹಲಕ್ಷ್ಮಿ ಯೋಜನೆ ರದ್ದು ಮಾಡಲಿದೆ ಸಿದ್ದು ಸರ್ಕಾರ. ನೋಡಿ, ಒಂದೊಳ್ಳೆ ಟ್ವಿಸ್ಟ್ ಕೊಟ್ಟಿರುವಂತದ್ದು. ಹಣ ಬೇಕಿದ್ರೆ ಮಹಿಳೆಯರು ಬಯೋಮೆಟ್ರಿಕ್ ಮಾಡಿಸಲೇಬೇಕು ಅಂತ ಹೇಳ್ತಾ ಇರುವಂತದ್ದು. ಹತ್ತಿರದ ಬೆಂಗಳೂರು 1 ಹಾಗೆ ಕರ್ನಾಟಕ 1 ಕೇಂದ್ರಗಳಿಗೆ ಹೋಗಿ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ ಅಲ್ಲಿ ಅವರು ಭೇಟಿಯನ್ನ ನೀಡಿ ಬಯೋಮೆಟ್ರಿಕ್ ಸಿಸ್ಟಮ್ ನ ಅಳವಡಿಸಿಕೊಳ್ಬೇಕು. ಜೊತೆಗೆ ಮೊಬೈಲ್ ಸಂಖ್ಯೆ ಬಯೋಮೆಟ್ರಿಕ್ ಅನ್ನ ನೀಡಿ ಮರು ನೋಂದಣಿಯನ್ನ ಮಾಡಿಸ್ಕೊಳ್ಳಿ ಅಂತ ಸರ್ಕಾರ ಹೇಳಿರುವಂತದ್ದು. ಇಲ್ಲಿ ಕತೆ ಮುಗಿಯೋದಿಲ್ಲ ಕಣ್ರಿ. ಗೃಹಲಕ್ಷ್ಮಿ ಕಾಸ್ಗೆ ಷರತ್ತು ಅನ್ವಯ ಇದೆ. ಫಲಾನುಭವಿಗಳು APL ಕಾರ್ಡ್ ಹಾಗೆ BPL ಕಾರ್ಡ್ ಅನ್ನ ಹೊಂದಿರಲೇಬೇಕು. ಈ ಒಂದು ಹಣವನ್ನ ತೆಗೆದುಕೊಳ್ಬೇಕು ಆದ್ರೆ ಆದಾಯ ತೆರಿಗೆ ಪಾವತಿ ಮಾಡ್ತಿದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. 2 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನ BPL ನಿಂದ APL ಗೆ ಈಗಾಗಲೇ ವರ್ಗಾವಣೆ ಮಾಡಿದ್ದಾಗಿದೆ. ಆದಾಯ ತೆರಿಗೆ ಪಾವತಿಸುತ್ತಿದ್ದವರಿಗೆ ಕಾರ್ಡ್ ರದ್ದು ಮಾಡಿದೆ ರಾಜ್ಯ ಸರ್ಕಾರ.